Hello, good morning everyone. Today we will see the rest part of your logic gates. See here, the derived in previous class we have discussed the basic gates. Then here next session we will discuss the derived gates. The gates which are derived by using basic gates are called derived gates. ಓಕೆ ಬೇಸಿಕ್ ಗೇಟ್ಸನ್ನು ನೀವು ಏನು ನಿಮ್ಮದು ಆ್ಯಂಡು ಆರು ಮತ್ತು ನಾಟ್ ಗೇಟನ್ನು ಯೂಸ್ ಮಾಡಿಕೊಂಡು ಡಿರೈವ್ ಮಾಡ್ತಕ್ಕಂಥ ಗೇಟ್ಸನ್ನು ನೀವು ಏನಂತ ಕರಿತೀರಿ, ಡಿರೈವ್ಡ್ ಗೇಟ್ಸ್ ಅಂತ ಹೇಳಿ ಕರಿತೀರಿ. ಅದರಲ್ಲಿ ಎರಡು ವಿಧ ಇದೆ, ಒಂದು XOR ಗೇಟ್, ಇನ್ನೊಂದು XNOR ಗೇಟ್. ಓಕೆ, XOR see here, exclusive OR it is. XOR ಅಂತಂದರೆ ಎಕ್ಸ್ಕ್ಲೂಸಿವ್ ಆರ್. ಹಾಗಾದರೆ ಅದರ ಸ್ಪೆಷಾಲಿಟಿ ಏನು ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣಂತೆ. See here, XOR gate. XOR gate means exclusive OR gate. Here we get high voltage if and only if two inputs are different voltages. ನೀವು ಯಾವುದು ವೋಲ್ಟೇಜನ್ನು ಇನ್ಪುಟ್ ಮಾಡ್ತಾ ಇದ್ದೀರೋ ಅದು ಏನಾಗಿರಬೇಕು, ಡಿಫ್ರೆಂಟ್ ಆಗಿರಬೇಕು. ಮೀನ್ಸ್ ಸಿ ಇಯರ್ ಟ್ರುತ್ ಟೇಬಲನ್ನು ನೋಡಿ, ಇಲ್ಲಿ ಎಕ್ಸ್ ಮತ್ತು ವೈ ಅಂತ ಹೇಳಿದೆ, ಎರಡು ಚಾರ್ಜನ್ನು ಎರಡು ವೋಲ್ಟೇಜನ್ನು ನೀವು ಇನ್ಪುಟ್ ಮಾಡ್ತಾ ಇದ್ದೀರಿ. ನೀವು ಔಟ್ಪುಟ್ಟನ್ನು ಗಮನಿಸಿ, ಯಾವಾಗ 1 ಅಂತ ಹೇಳಿ ಬಂದಿದೆ ಅಂತ ಹೇಳಿ, ಇಫ್ ಎಕ್ಸ್ ಈಕ್ವಲ್ಸ್ ಟು 0 ಆ್ಯಂಡ್ ವೈ ಈಕ್ವಲ್ಸ್ ಟು 1 ಆರ್ ಎಕ್ಸ್ ಈಕ್ವಲ್ಸ್ ಟು 1 ವೈ ಈಕ್ವಲ್ಸ್ ಟು 1 ಆದಾಗ ಮಾತ್ರ ಔಟ್ಪುಟ್ ಏನಾಗಿದೆ, 1 ಅಂತ ಹೇಳಿ ಬಂದಿದೆ. ಅಲ್ಲದೆ ಹೋದರೆ ಎರಡೂ ಚಾರ್ಜಸ್ ಈಕ್ವಲ್ ಇದ್ದರೆ, ಅಥವಾ ಎರಡು ಎಕ್ಸ್ ಮತ್ತು ವೈ ಎರಡೂ ಈ ಹೈ ವೋಲ್ಟೇಜ್ ಇರಲಿ ಅಥವಾ ಲೋ ವೋಲ್ಟೇಜ್ ಇರಲಿ, ಎರಡೂ ಈಕ್ವಲ್ ವೋಲ್ಟೇಜಸ್ ಇದ್ದರೆ ಔಟ್ಪುಟ್ ನಮಗೆ ಏನು ಬಂದಿದೆ, 0 ಅಂತ ಹೇಳಿ ಬಂದಿದೆ. ಮತ್ತು XOR ಗೇಟ್ ಇದು ಡಯಾಗ್ರಾಮನ್ನು ಗಮನಿಸಿ. ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಂತ ಹೇಳಿ, ಇಲ್ಲಿ ಏನಿದೆ, ಇಲ್ಲಿ ಒಂದು ಕರ್ವ್ ಥರ ಇದೆ, ಹೌದಾ? ಅಂತಂದರೆ ಇಟ್ ರಿಸ್ಟ್ರಿಕ್ಟ್ಸ್, ಇದು ಏನು ಮಾಡುತ್ತೆ, ರಿಸ್ಟ್ರಿಕ್ಟ್ ಮಾಡುತ್ತೆ. ಏನನ್ನ ಹಾಗಾದರೆ ಏನನ್ನ ರಿಸ್ಟ್ರಿಕ್ಟ್ ಮಾಡುತ್ತೆ ಅಂತ ಹೇಳಿ ನೋಡೋಣಂತೆ. ಏನನ್ನ ರಿಸ್ಟ್ರಿಕ್ಟ್ ಮಾಡ್ತದೆ, ಏನು ಈ ನಿಮ್ಮದು ಈಕ್ವಲ್ ಚಾರ್ಜಸ್ಸನ್ನು ಅದು ಗೇಟ್ ಒಳಗಡೆ ಬಿಟ್ಟುಕೊಡೋದಿಲ್ಲ. ಯಾವುದು ಅನ್ಈಕ್ವಲ್ ಚಾರ್ಜಸ್ ಇದೆಯೋ ಅಂತಂದರೆ ಎಕ್ಸ್ ಮತ್ತು ವೈ ಬೇರೆ ಬೇರೆ ಆಗಿದೆಯೋ ಅದನ್ನು ಮಾತ್ರ ಏನು ಮಾಡಿಕೊಡುತ್ತೆ, XOR ಗೇಟಲ್ಲಿ ಬಿಟ್ಟುಕೊಡುತ್ತೆ. ನೋಡಿ, ಅಲ್ಲಿ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ. ಎಕ್ಸ್ಕ್ಲೂಸಿವ್ ಆರ್ XOR ಅಂತಂದರೆ ಸಮ್ಟೈಮ್ಸ್ EOR ಅಂತಲೂ ಕರೀತಾರೆ. 2 or more ಇನ್ಪುಟ್ಸ್ ಮಸ್ಟ್ ಬಿ ಡಿಫ್ರೆಂಟ್ ಟು ಪ್ರೊಡ್ಯೂಸ್ ಅ ಟ್ರೂ ಔಟ್ಪುಟ್. ನೋಡಿ, ಡಿಫ್ರೆಂಟ್ ಆಗಿ ಇರಬೇಕಂತೆ ಇನ್ಪುಟ್ಸು. ಬೋತ್ ಇನ್ಪುಟ್ಸ್ ಬೀಯಿಂಗ್ ಟ್ರೂ ಆರ್ ಫಾಲ್ಸ್ ರಿಸಲ್ಟ್ ಇನ್ ಎ ಫಾಲ್ಸ್ ಔಟ್ಪುಟ್. ಓಕೆ, ಯಾವುದಾದ್ರೂ ಬೋತ್ ಟ್ರೂ ಆರ್ ಫಾಲ್ಸ್ ಅಂತಂದರೆ ಎಕ್ಸ್ ಮತ್ತು ವೈ ಎರಡೂ ಟ್ರೂ ಆಗಿದ್ದರೆ ಅಥವಾ ಫಾಲ್ಸ್ ಆಗಿದ್ದರೆ ಫಾಲ್ಸೇ. ನೋಡಿ, ಕಾಣಿಸುತ್ತೆ ಏನು ಅಂತ ಹೇಳಿ. ಎಕ್ಸ್ 1 ಇದ್ದಾಗ ವೈ 1 ಇದ್ದಾಗ ಕೂಡ ಏನು ಬರುತ್ತೆ, 0 ಬರುತ್ತೆ. ಬೂಲಿಯನ್ ಎಕ್ಸ್ಪ್ರೆಷನ್ ಫಾರ್ XOR ಗೇಟ್ ವಿತ್ 2 ಇನ್ಪುಟ್ಸ್. ನೋಡಿ, 2 ಇನ್ಪುಟ್ ಇದ್ದಾಗ ಮಾತ್ರ ಎಕ್ಸ್ ಇಂಟು ವೈ ಬಾರ್ ಪ್ಲಸ್ ಎಕ್ಸ್ ಬಾರ್ ಇಂಟು ವೈ ಬಾರ್ ಅಂತಂದರೆ, ಈಗ ಇಲ್ಲಿ ನೋಡಿ ಔಟ್ಪುಟ್ ಯಾವುದಕ್ಕೆ ಬರುತ್ತೆ ಅಂತ ಹೇಳಿ, ಎಕ್ಸ್, ಓಕೆ, ಎಕ್ಸ್ 0 ಇದ್ದಾಗ ವೈ ಬಾರ್ ಅಂತಂದರೆ 0ದ್ದು ವ್ಯತಿರಿಕ್ತ ಯಾವುದು, 1 ಅಲ್ವಾ? ಈಗ ವೈ ಎಕ್ಸ್ ಮತ್ತು ವೈ 0 ಅಂತ ಹೇಳಿ ತಗೊಂಡ್ರೆ ನಾವು ಅಲ್ಲಿ ಎಕ್ಸ್ ಇಂಟು ವೈ ಅಂತ ಹೇಳಿ ಬರೀಬೇಕಾಗಿತ್ತು ನಾವು. ಆದರೆ ಇಲ್ಲಿ
ಡಿಫ್ರೆಂಟ್ ಚಾರ್ಜಸ್ಸಿಗೆ ಮಾತ್ರ ನಾವು ಏನು ಬರುತ್ತೆ ನಮಗೆ ಟ್ರೂ ಅಂತ ಹೇಳಿ ಬರುತ್ತೆ. ಸೊ ಎಕ್ಸ್ ಇಂಟು ವೈ ಬಾರ್ ಅಂತ ಹೇಳಿ ಬರಿಬೇಕು, ಪ್ಲಸ್ ಎಕ್ಸ್ ಬಾರ್ ಇಂಟು ವೈ ಅಂತ ಹೇಳಿ ಬರಿಬೇಕು. ಎಕ್ಸಾರ್ ಎಕ್ಸ್ಪ್ರೆಷನ್ ಆಗೋದ್ರಿಂದ ನೆಕ್ಸ್ಟ್ ನೋಡಿ, ಎಕ್ಸ್ 1 ಇದ್ದಾಗ ವೈ 0 ಬರುತ್ತೆ ಅಂತಂದರೆ ವೈ 0 ಇದ್ದಾಗ ಎಕ್ಸ್ 1 ಅಂತಂದರೆ ಎಕ್ಸ್ ಬಾರ್ ಅಲ್ವಾ. ಎಕ್ಸ್ ಮತ್ತು ವೈ ಸಿಮಿಲರ್ ಇರಬಾರ್ದು ಅಲ್ವಾ, ಹಾಗಾಗಿ ವೈ 0 ಇದ್ದಾಗ ಸಿಮಿಲಾರಿಟಿ ಇರಬಾರ್ದು, ಹಾಗಾಗಿ ಎಕ್ಸ್ ಬಾರ್ ಅಂತ ಬರೀಬೇಕು. ನೀವು ಒಂದು ವೇಳೆ ಎಕ್ಸ್ ಮತ್ತು ವೈ ಅಂತೇಳಿ ಬರೆದು ಬಿಟ್ಟರೆ ಸೇಮ್ ಚಾರ್ಜಸ್ ಆಗಿಬಿಡುತ್ತೆ, ಸೇಮ್ ವೋಲ್ಟೇಜ್ ಆಗಿಬಿಡುತ್ತೆ. ವೈ 0 ಇದ್ದಾಗ ಎಕ್ಸು 0 ಆಗಿಬಿಡುತ್ತೆ. ಆದರೆ ನಮಗೆ ನಾರ್ ಗೇಟ್ ಎಕ್ಸಾರ್ ಗೇಟ್ ಹಾಗೆ ಹೇಳೋದಿಲ್ಲ. ಏನು ಹೇಳುತ್ತೆ ಎಕ್ಸಾರ್ ಗೇಟು? XOR gate means exclusive OR gate. Here we get high voltage if and only if two inputs are different voltages. ಎರಡು ಡಿಫ್ರೆಂಟ್ ವೋಲ್ಟೇಜಸ್ಸನ್ನು ನಾವು ಮಾಡಿದಾಗ, ಇನ್ಪುಟ್ ಮಾಡಿದಾಗ ಮಾತ್ರ ನಾವು ಏನು ಮಾಡ್ಬೋದು, ಡಿಫ್ರೆಂಟ್ ವೋಲ್ಟೇಜಸನ್ನು ಕೊಟ್ಟಾಗೆ ಮಾತ್ರ ಹೈ ವೋಲ್ಟೇಜನ್ನು ಪಡ್ಕೊಳ್ಬೋದು ಅಂತ ಹೇಳುತ್ತೆ. See here, next diagram, XNOR gate. Okay, XNOR OR gate ಮತ್ತೆ NOR gate. ನೋಡಿ ಅಲ್ಲಿ ಸರ್ಕಲ್ ಇದೆ, ಇಲ್ಲಿ ಸರ್ಕಲನ್ನು ನಾವು ಕಾಣಿಸ್ತೇವೆ ನೋಡಿ, ಇಲ್ಲಿ ಸರ್ಕಲ್ ಇದೆ ಕಾಣಿಸುತ್ತಾ? ಇಲ್ಲಿ ಸರ್ಕಲನ್ನು ಕಾಣಿಸ್ತೇನೆ ನೋಡಿ. ಈ ಸರ್ಕಲ್ ಏನಿದೆಯೋ, ಈ ಸರ್ಕಲ್ ಏನಿದೆಯೋ ಅದು ನಾಟ್ ಗೇಟ್ ಅಂಥೇಳಿ ಅನ್ಸ್ಕೊಳ್ಳುತ್ತೆ. XNOR, ಓಕೆ, ಇದು ಆರ್ ಗೇಟ್, ಇದು ನಾಟ್, ಸೊ XNOR ಗೇಟ್ ಅಂಥೇಳಿ ಬರುತ್ತೆ. XNOR gate is mixture of OR and NOT. Here we will get high voltage if and only if two input voltages are same. Otherwise we will get two low voltages ಅಂತ ಹೇಳಿ ಬರುತ್ತೆ. ಓಕೆ, ಆವಾಗ ಏನಾಗಿತ್ತು, XOR ಗೇಟಲ್ಲಿ ಎರಡೂ ವೋಲ್ಟೇಜಸ್ಸು ಡಿಸ್ಸಿಮಿಲರ್ ಇರಬೇಕಿತ್ತು. ಆದರೆ XNOR ಗೇಟಲ್ಲಿ ಸಿಮಿಲ್ಯಾರಿಟಿ ಬೇಕು. ಎ ಮತ್ತು ಬಿ ಒಂದೇ ಆಗಿರಬೇಕು. 0 ಆದರೆ 0, 1 ಆದರೆ 1. ಓಕೆ, ಆವಾಗ ಮಾತ್ರ ನಾವು ಹೈ ವೋಲ್ಟೇಜನ್ನು ಪಡೀಲಿಕ್ಕೆ ಸಾಧ್ಯ. ನೀವು ಆ ಟ್ರುತ್ ಟೇಬಲನ್ನು ನೋಡಿ, ಮತ್ತು ಇಲ್ಲೂ ಕೂಡ ನೋಡಿ, ಇಲ್ಲೂ ಕೂಡ ನೋಡಿ, ಸರಿಯಾಗಿ ಗಮನಿಸಿ, ಇಲ್ಲೂ ಕೂಡ ಒಂದು ಕರ್ವ್ ಇದೆ. ಅಂತಂದರೆ ಬ್ರೇಕಪ್ ಅಂಥೇಳಿ ನಾವು ಕರಿತೇವೆ ಇದಕ್ಕೆ, ಸರ್ಕ್ಯೂಟ್ ಬ್ರೇಕಪ್ ಅಂತ ಹೇಳಿ. ಯಾಕೆ ಕೇಳಿದರೆ ಇಲ್ಲಿ ಈಕ್ವಲ್ ಚಾರ್ಜಸನ್ನು ಮಾತ್ರ, ಎ ಮತ್ತು ಬಿ ಈಕ್ವಲ್ ಆದಾಗೆ ಮಾತ್ರ ಏನು ಮಾಡುತ್ತೆ, ಅದು ಗೇಟಿಂದ ಪಾಸ್ ಮಾಡುತ್ತೆ. ಅನ್ಈಕ್ವಲ್ ಚಾರ್ಜಸ್ ಬಂತು ಅಂದ ಕೂಡಲೇ ಅದನ್ನು ರಿಸ್ಟ್ರಿಕ್ಟ್ ಮಾಡುತ್ತೆ. ಗೊತ್ತಾಯ್ತಾ? ನೆಕ್ಸ್ಟು ಯೂನಿವರ್ಸಲ್ ಗೇಟ್ಸ್. ಇದು ಇಂಪಾರ್ಟೆಂಟು, 5 ಮಾರ್ಕ್ಸಿಗೆ ಬರ್ತಕ್ಕಂತಹದ್ದು. ಮತ್ತು ಈ ಕ್ವಶನ್ನು ಸರಿಯಾಗಿ ಓದ್ಕೊಳ್ಳಿ. ಯೂನಿವರ್ಸಲ್ ಗೇಟ್ಸ್, NAND gate and NOR gate are called universal gates because all Boolean functions can be expressed using these two gates only. ಯಾವುದೇ ಎರಡು ಇದರಲ್ಲಿ NAND ಗೇಟ್ ಮತ್ತು NOR ಗೇಟ್, ಇದು ಎರಡೂ ಗೇಟನ್ನು ಮಾತ್ರ ಉಪಯೋಗಿಸಿಕೊಂಡು ಎಲ್ಲ ಬೂಲಿಯನ್ ಎಕ್ಸ್ಪ್ರೆಷನ್ಸ್ಗಳನ್ನು ಗೇಟ್ ಡಯಾಗ್ರಾಮ್ ಮೂಲಕ ರೆಪ್ರೆಸೆಂಟ್ ಮಾಡಬಹುದು. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೇವೆ, ಯೂನಿವರ್ಸಲ್ ಗೇಟ್ಸ್ ಅಂತ ಹೇಳಿ ಕರಿತೇವೆ. ಮೇನ್ಲಿ ದೆರ್ ಆರ್ 2 ಯೂನಿವರ್ಸಲ್ ಗೇಟ್ಸ್. 2 ಯೂನಿವರ್ಸಲ್ ಗೇಟ್ಸನ್ನು ನಾವು ಇರೋದು ಗೊತ್ತಾಗ್ತದೆ, NOR ಗೇಟ್ ಮತ್ತು NAND ಗೇಟ್. ಓಕೆ, ಫಸ್ಟು NOR ಗೇಟನ್ನು ನೋಡೋಣಂತೆ. It is the mixture of NOT gate and OR gate. NOR gate ಅಂತ ಹೇಳಿ ನೇಮ್ ಓನ್ಲಿ ಸಜೆಸ್ಟ್, ನಾಟ್ ಮತ್ತು OR ಗೇಟ್ಗಳ ಮಿಕ್ಸ್ಚರ್. ಹಿಯರ್
the output getted from OR gate will be passed from NOT gate to get final output. ಫಸ್ಟಿಗೆ ನಾವು OR ಗೇಟಿಂದ ಔಟ್ಪುಟ್ಟನ್ನು ತಗೊಂಡು OR ಗೇಟಿಂದ ಬಂದಂತಹ ಔಟ್ಪುಟ್ಟನ್ನು ನಾಟ್ ಗೇಟಲ್ಲಿ ಪಾಸ್ ಮಾಡ್ತೇವೆ. ಅದು ಏನಾಗುತ್ತೆ, ನಮಗೆ ಫೈನಲ್ ಔಟ್ಪುಟ್ಟನ್ನು ತಂದುಕೊಡುತ್ತೆ. See here, NOR gate circuit and truth table. ಅದನ್ನು ನೋಡಿ, ಸರ್ಕ್ಯೂಟ್ ಡಯಾಗ್ರಾಮನ್ನು ನೋಡಿ. ಇಲ್ಲಿ ಒಂದು ಸರ್ಕಲ್ ಇದೆ. ಸರ್ಕಲನ್ನು ಮರಿಬಾರ್ದು, ನೀವು ಸರ್ಕಲನ್ನು ಹಾಕಲೇಬೇಕು. ಯಾಕೆ ಅಂತಂದರೆ ಸರ್ಕಲ್ ಹಾಕದೇ ಇದ್ದರೆ ಅದು ಸಿಂಪಲ್ OR ಗೇಟ್ ಅಂಥೇಳಿ ಅನ್ಸ್ಕೊಂಡ್ಬಿಡುತ್ತೆ. ಇದು NOR ಗೇಟ್. ಓಕೆ, ಸರ್ಕಲನ್ನು ಹಾಕಲೇಬೇಕು. ನಂತರ ಇಲ್ಲಿ ಟ್ರುತ್ ಟೇಬಲನ್ನು ನೋಡಿ. ಎ ಮತ್ತು ಬಿ ಎರಡೂ ಲೋ ವೋಲ್ಟೇಜ್ ಇದ್ದಾಗ ಮಾತ್ರ ನಮಗೆ ಏನಾಗ್ತದೆ, ಹೈ ವೋಲ್ಟೇಜ್ ಔಟ್ಪುಟ್ ಬರುತ್ತೆ. ಆದರೆ ಸಿಂಪಲ್ OR ಗೇಟಲ್ಲಿ ಏನಾಗ್ತದೆ ಹೇಳಿ, ಲೋ ವೋಲ್ಟೇಜ್ ಬರುತ್ತೆ ನಮಗೆ. ಆದರೆ ಇದು NOR ಗೇಟ್, ಲೋ ವೋಲ್ಟೇಜಿನ ವ್ಯತಿರಿಕ್ತ ಅಂತಂದರೆ ಇದು 0 ಆದರೆ ಅದು 0 ಆದರೆ ಇದು 1 ಆಗಬೇಕು. So if A, B, you have inputted 2 voltages, high voltage ಅಲ್ಲ, ಗಮನಿಸಿ, ಎರಡೂ ಲೋ ವೋಲ್ಟೇಜ್, ಎರಡೂ ಲೋ ವೋಲ್ಟೇಜ್ ಆದರೆ ಮಾತ್ರ ನಿಮಗೆ ಹೈ ವೋಲ್ಟೇಜನ್ನು ಕೊಡುತ್ತೆ. ನೆಕ್ಸ್ಟ್, NAND gate. NAND gate is the mixture of NOT and AND gate. Here the output which is getted from AND gate will be passed into NOT gate to get final output. Similarly, NOR gate ಥರನೇ ಇದು AND ಗೇಟನ್ನು ಯೂಸ್ ಮಾಡ್ತಕ್ಕಂಥದ್ದು. AND gate is the mixture of NOT and AND gate. Here the output which is getted from AND gate will be passed into NOT gate to get final output. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿ, ಎರಡೂ ವೋಲ್ಟೇಜಸ್ ಸಿಮಿಲರ್ ಇದ್ದಾಗ ಮಾತ್ರ. ಅಲ್ಲಿ ನೋಡಿ, NOR ಗೇಟಲ್ಲಿ ಎರಡೂ ವೋಲ್ಟೇಜಸ್ಸು ಲೋ ವೋಲ್ಟೇಜ್ ಇದ್ದಾಗ ಮಾತ್ರ ನಾವು ಹೈ ವೋಲ್ಟೇಜನ್ನು ಔಟ್ಪುಟ್ ಆಗಿ ಪಡಿತೀವಿ. ಇಲ್ಲಿ NAND ಗೇಟಲ್ಲಿ ಎರಡೂ ವೋಲ್ಟೇಜು ಹೈ ವೋಲ್ಟೇಜ್ ಇದ್ದಾಗ ಮಾತ್ರ ನಾವು ಲೋ ವೋಲ್ಟೇಜನ್ನು ಔಟ್ಪುಟ್ ಆಗಿ ಪಡಿತೀವಿ. ಉಳಿದೆಲ್ಲ ಕೇಸಲ್ಲಿ ನಾವು ಏನನ್ನು ಪಡಿತೀವಿ, 1 ಅಂಥೇಳಿ ಔಟ್ಪುಟ್ಟನ್ನು ಪಡಿತೀವಿ. ಸರಿಯಾಗಿ ಗಮನಿಸಿ ಟ್ರುತ್ ಟೇಬಲನ್ನು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಲಾಸ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್, ರಿಯಲೈಸೇಷನ್. ಇದು 5 ಮಾರ್ಕಿಗೆ ಬರುತ್ತೆ. ಇದು 5 ಮಾರ್ಕಿಗೆ ಬರುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ, 5 ಮಾರ್ಕಿಗೆ ಬರುತ್ತೆ. ಹಾಗಾಗಿ ಇದನ್ನು ಗಮನವಿಟ್ಟು ಕೇಳಿ, ಓದಿ. ರಿಯಲೈಸೇಷನ್ ಮೀನ್ಸ್ ರೆಪ್ರೆಸೆಂಟಿಂಗ್ ಆನ್ ಬೂಲಿಯನ್ ಎಕ್ಸ್ಪ್ರೆಷನ್ ಇನ್ ಟರ್ಮ್ಸ್ ಆಫ್ ಲಾಜಿಕ್ ಗೇಟ್ಸ್ ಫಾರ್ ದ್ಯಾಟ್ ಯೂನಿವರ್ಸಲ್ ಗೇಟ್. Okay, realization means representing a boolean expression in terms of logic gates. ಯಾವುದೇ ಒಂದು ಬೂಲಿಯನ್ ಎಕ್ಸ್ಪ್ರೆಷನನ್ನು ಲಾಜಿಕ್ ಗೇಟ್ ಆಗಿ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ರಿಯಲೈಸೇಷನ್ ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ರಿಯಲೈಸೇಷನ್ ಅಂತ ಹೇಳಿ ಕರಿತೇವೆ. ಯೂನಿವರ್ಸಲ್ ಗೇಟ್ಸ್ ಆದಂತಹ NAND ಗೇಟ್ ಮತ್ತು NOR ಗೇಟ್, ಓಕೆ, ಯೂನಿವರ್ಸಲ್ ಗೇಟ್ಸ್ ಆದಂತಹ NAND ಗೇಟ್ ಮತ್ತು NOR ಗೇಟನ್ನು ಯೂಸ್ ಮಾಡಿಕೊಂಡು ನಾವು ರಿಯಲೈಸೇಷನನ್ನು ಮಾಡ್ತೇವೆ. ಹಾಗಾಗಿ ಫಸ್ಟ್ ಹೆಡ್ಡಿಂಗನ್ನೇ ಕೊಟ್ಟಿದ್ದೇನೆ, ರಿಯಲೈಸೇಷನ್ ಆಫ್ NAND ಆರ್ ನಾಟ್ ಅಂದರೆ ಬೇಸಿಕ್ ಗೇಟ್ಸು ಯೂಸಿಂಗ್ NAND ಗೇಟ್. ಓಕೆ, ಇದೇ ರೀತಿ ಕ್ವಶನ್ ಬರುತ್ತೆ. ರಿಯಲೈಸೇಷನ್ ಅಂತ ಹೇಳಿ ಬರುತ್ತೆ, ಎಕ್ಸ್ಪ್ರೆಸ್ ದಿ ರಿಯಲೈಸೇಷನ್ ಯೂಸಿಂಗ್ NAND ಗೇಟ್ ಅಂತ ಹೇಳಿ ಕೊಡ್ತಾರೆ. ಆವಾಗ ನೀವು ಇದನ್ನು ಬರಿಬೇಕು. ಓಕೆ, ನೋಡುವ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಅದನ್ನು ನೋಡೋಣಂತೆ. ಸಿ, ದಿಸ್ ಈಸ್ ದಿ
ನಾಟ್ ಗೇಟ್ ರೆಪ್ರೆಸೆಂಟೇಷನ್, ರಿಯಲೈಸೇಷನ್ ಆಫ್ ನಾಟ್ ಗೇಟ್ ರೆಪ್ರೆಸೆಂಟೇಷನ್. ಓಕೆ, ನಮಗೆ ಫಸ್ಟ್ ನಾ ಏನು ನಾಟು ಆ್ಯಂಡು ಆರು ಅಂಥೇಳಿ ತಗೊಂಡಿದ್ದೇನೆ. ಸೊ ಫಸ್ಟು ಆ್ಯಂಡ್ ಗೇಟನ್ನು ಯೂಸ್ ಮಾಡಿಕೊಂಡು ನಾಟ್ ಗೇಟ್. ಇಲ್ಲಿ ಗಮನಿಸಿ, ಎ ಅನ್ನೋ ವೋಲ್ಟೇಜನ್ನು ಹೈ ಆಗಿರ್ಬೋದು ಲೋ ಆಗಿರ್ಬೋದು, ನಮಗೆ ಅದು ಮುಖ್ಯವಲ್ಲ. ಇಟ್ ಡಸಂಟ್ ಮ್ಯಾಟರ್ ವೆದರ್ ಎ ಈಸ್ ಹೈ ವೋಲ್ಟೇಜ್ ಆರ್ ಲೋ ವೋಲ್ಟೇಜ್, ಬಟ್ it should be passed twice. Okay, it should be passed twice because Boolean theorem says that it is AND gate A into A is equals to A. Okay, in Boolean theorem only, but in your mathematics A into A is A square. Okay, but in Boolean algebra A into A is A. So A is passed 2 times. So A into A, ಯಾಕೆ ಅಂತಂದರೆ ಇಂಟು ಅಲ್ಲಿ ಡಾಟ್ ಅಂತಂದರೆ ಆ್ಯಂಡ್ ಆಪ್ರೇಷನ್ನು. ಆ್ಯಂಡ್ ಆಪ್ರೇಷನನ್ನು ನಾವು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೇವೆ? ಡಾಟ್ ಸಿಂಬಾಲಿಂದ ರೆಪ್ರೆಸೆಂಟ್ ಮಾಡ್ತೇವೆ. ಸೊ A ಡಾಟ್ A ಅಂತಂದರೆ A, ಅದು ಇನ್ವರ್ಟ್ ಆಗಿ ಬರುತ್ತೆ. ಯಾಕೆ ಹೇಳಿ? ಇಲ್ಲಿ ನಾವು ನಾಟ್ ಗೇಟನ್ನು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಸರ್ಕಲ್ ಇದೆ, ಕಾಣಿಸುತ್ತಾ? ಇಲ್ಲಿ ನೋಡಿ ಸರ್ಕಲ್ ಇದೆ. ಸೊ ಇಟ್ ಈಸ್ ಇನ್ವರ್ಟ್ ಆಗಿ ಬರುತ್ತೆ. ಎ ಇಂಟು ಎ ಈಸ್ ಎ, ಸೊ ಇಟ್ ಈಸ್ ಇನ್ವರ್ಟೆಡ್. ಅದಕ್ಕೆ ಅಲ್ಲಿ ಎ ಡ್ಯಾಶ್ ಅಂಥೇಳಿ ಬಂದಿದೆ ನೋಡಿ ಔಟ್ಪುಟ್. ಎ ಡ್ಯಾಶ್ ಅಂಥೇಳಿ ಓದ್ತೇವೆ ನಾವು. ನೆಕ್ಸ್ಟು ರಿಯಲೈಸೇಷನ್ ಫಾರ್ ನಾಟ್ ಗೇಟ್ ಯೂಸಿಂಗ್ NAND ಗೇಟ್. ಓಕೆ, ರಿಯಲೈಸೇಷನ್ ಈಗ ಹಿಂದೆ ನಾನು ಏನು ಹೇಳಿದ್ನೋ ಅದದ್ದು ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೇನೆ, ಅದನ್ನು ಓದ್ಕೊಳ್ಳಿ ನಾನು ಈಗ ಹೇಳಿದ್ದನ್ನು. ಸೆಕೆಂಡ್, ರಿಯಲೈಸೇಷನ್ ಆಫ್ AND ಗೇಟ್ ಯೂಸಿಂಗ್ NAND ಗೇಟ್. ಸಿ ಆರ್ 2 NAND ಗೇಟನ್ನು ಯೂಸ್ ಮಾಡಿದ್ದೇನೆ. 2 NAND ಗೇಟ್ ಬೇಕಾಗತ್ತೆ ಇಲ್ಲಿ. ಓಕೆ, ಮತ್ತೊಂದನ್ನು ನೀವು ರಿಯಲೈಸ್ ಮಾಡ್ಕೊಳ್ಳಿ. ಇಲ್ಲಿ ಎ ಮತ್ತು ಬಿ 2 ಡಿಫ್ರೆಂಟ್ ಚಾರ್ಜಸ್. ಓಕೆ, ಎ ಮತ್ತು ಬಿ 2 ಬೇರೆ ಬೇರೆ ಚಾರ್ಜಸ್ ಅಥವಾ 2 ಬೇರೆ ಬೇರೆ ವೋಲ್ಟೇಜಸ್ಗಳು. ನಂತರ ಅದನ್ನು ಪಾಸ್ ಮಾಡಿ ಎ ಡಾಟ್ ಬಿ ಹೋಲ್ ಡ್ಯಾಶ್ ಅಂಥೇಳಿ ಆಗುತ್ತೆ. ಯಾಕೆ ಹೇಳಿ? ಅದು ಒಂದು ಗುಂಪಾಗುತ್ತೆ. ಎ ಮತ್ತು ಬಿ ಸಿಮಿಲರ್ ಚಾರ್ಜಸ್ ಇದ್ದರೆ ಹಾಗೆ ಗುಂಪಾಗುತ್ತೋ ಹಾಗೆ ಡಿಫ್ರೆಂಟ್ ಚಾರ್ಜಸ್ ಇದ್ದಾಗೂ ಕೂಡ ಈಗ ನಾನು ಹಿಂದಿನ ಇದರಲ್ಲಿ ಹೇಳಿದೆ, ಎ ಅನ್ನು 2 ಸಲ ಪಾಸ್ ಮಾಡಬೇಕು. ಎ ಡಾಟ್ ಎ ಅದು ಒಂದು ಗುಂಪು, ಅದು ಒಂದು ಗ್ರೂಪ್ ಆಯಿತು. ಹಾಗೆ ಇಲ್ಲೂ ಕೂಡ ಎ ಬಿ 2 ಚಾರ್ಜಸನ್ನು ನೀವು ಇನ್ಪುಟ್ ಮಾಡಿದರೆ ಅದು ಎ ಡಾಟ್ ಬಿ ಅಂತ ಹೇಳಿ ಗುಂಪಾಗುತ್ತೆ. ಬಟ್ ಇಟ್ ಈಸ್ ಪಾಸ್ಡ್ ಇನ್ ನಾಟ್ ಗೇಟ್. ಸಿ ಆರ್ ಇಲ್ಲಿ ಸರ್ಕಲ್ ಇದೆ ನೋಡಿ, ಗೊತ್ತಾಗತ್ತೆ ನಿಮಗೆ, ಹೌದಾ? ಸೊ ಎ ಬಿ ಡ್ಯಾಶ್ ಅಂಥೇಳಿ ಬಂತು. ಅದಕ್ಕೆ ಎ ಬಿ ಡ್ಯಾಶ್ ಇನ್ವರ್ಟೆಡ್. ಮತ್ತೆ ಪುನಃ ಅದನ್ನು ನೀವು ಮತ್ತೊಂದು NAND ಗೇಟಲ್ಲಿ ಪಾಸ್ ಮಾಡಿದರೆ ಎ ಬಿ ಡ್ಯಾಶ್ ಆಫ್ ಡ್ಯಾಶ್. ಎ ಬಿ ಡ್ಯಾಶ್ ಅಂತಂದರೆ ಏನು? ಎ ಬಿ ಕಾಂಪ್ಲಿಮೆಂಟ್ರಿ. ಓಕೆ, ಎ ಬಿ ಇನ್ವರ್ಟೆಡ್. ಇನ್ವರ್ಷನ್ ಆಫ್ ಇನ್ವರ್ಷನ್ ಅಂತಂದರೆ ಸೇಮ್ ಚಾರ್ಜ್ ಆಗಿಬಿಡುತ್ತೆ ಅಲ್ವಾ? ಇನ್ವರ್ಟ್ ಆಗಿದ್ದನ್ನು ಮತ್ತೆ ಪುನಃ ಇನ್ವರ್ಷನ್ ಮಾಡಿದರೆ ಏನಾಗುತ್ತೆ? ಸೇಮ್ ಚಾರ್ಜಸ್ ಬರುತ್ತೆ. ಸೊ ಸಿ ಆರ್ ಸೇಮ್ ಚಾರ್ಜಸ್ ಬಂದಿದೆ ಎ ಬಿ ಅಂಥೇಳಿ, ಹೌದಾ? ನೆಕ್ಸ್ಟು ಇದರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ, ಯಾವ ರೀತಿ ಬಂತು ಅಂಥೇಳಿ ಅದನ್ನು ಓದ್ಕೊಳ್ಳಿ. ಈಗ ನಾನು ಏನು ಹೇಳಿದ್ದೀನೋ ಅದನ್ನು ಕೊಟ್ಟಿದ್ದೀನಿ. ಎಸ್, ನೆಕ್ಸ್ಟ್ ರಿಯಲೈಸೇಷನ್ ಆಫ್ OR ಗೇಟ್ ಯೂಸಿಂಗ್ NAND ಗೇಟ್. ಓಕೆ, ಇದರಲ್ಲಿ ನೋಡಿ 3 AND ಗೇಟನ್ನು ಯೂಸ್ ಮಾಡಿದ್ದೇನೆ. ಇದರಲ್ಲಿ ನೋಡಿ ಎ ಮತ್ತು ಬಿ ಸಪ್ರೇಟ್ ಚಾರ್ಜಸ್ ಇದೆ. ಎ ಅನ್ನೋ ಚಾರ್ಜಸ್ಸನ್ನು ನಾ ಏನು ಮಾಡಿದ್ದೇನೆ? ಸಪ್ರೇಟಾಗಿ 2 ಸಲ ಒಂದು AND ಗೇಟಲ್ಲಿ ಪಾಸ್ ಮಾಡಿದ್ದೇನೆ.
ಹಾಗೆ ಬಿ ಅನ್ನೋ ಸಪ್ರೇಟ್ ಚಾರ್ಜನ್ನು ಇನ್ನೊಂದು ನ್ಯಾಂಡ್ ಗೇಟಲ್ಲಿ ಪಾಸ್ ಮಾಡಿದ್ದೇನೆ. ಆದರೆ ಎ ಅಂಥೇಳಿ 2 ಸಲ ಪಾಸ್ ಮಾಡಿದಾಗ ಹಿಂದಿನ ಥಿಯರಮ್ ಹಾಗೆ ಎ ಇಂಟು ಎ ಈಸ್ ಈಕ್ವಲ್ಸ್ ಟು ಎ. ಓಕೆ, ಎ ಇಂಟು ಎ ಈಸ್ ಈಕ್ವಲ್ಸ್ ಟು ಎ. ಆದರೆ ಅದು ಇನ್ವರ್ಷನ್ ಆಗಿರೋದ್ರಿಂದ ಎ ಡ್ಯಾಶ್ ಅಂಥೇಳಿ ಔಟ್ಪುಟ್ಟನ್ನು ಕೊಡುತ್ತೆ. ಅದೇ ರೀತಿ ಬಿ ಅಂಥೇಳಿ 2 ಚಾರ್ಜಸ್ ಅನ್ನು ನಾನು ಇದು ಮಾಡಿದ್ದೇನೆ. ಆವಾಗ ಏನಾಗುತ್ತೆ, ಬಿ ಅನ್ನೋದನ್ನು 2 ಸಲ ಇನ್ಪುಟ್ ಮಾಡಿದಾಗ ಅದು ಇನ್ವರ್ಷನ್ ಆಗಿ ಬಿ ಡ್ಯಾಶ್ ಅಂಥೇಳಿ ಬರುತ್ತೆ. ನಂತರ ಎ ಡ್ಯಾಶ್ ಬಿ ಡ್ಯಾಶ್ ಎರಡನ್ನೂ ಇನ್ನೊಂದು ನ್ಯಾಂಡ್ ಗೇಟಲ್ಲಿ ಇದು ಮಾಡಿದಾಗ ಏನಾಗುತ್ತೆ, ಎ ಡ್ಯಾಶ್ ಇಂಟು ಬಿ ಡ್ಯಾಶ್ ಅಂಥೇಳಿ ಆಗುತ್ತೆ. ಮತ್ತೆ ಇನ್ವರ್ಷನ್ ಆಗುತ್ತೆ, ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಆ ಗ್ರೂಪ್ ಇದು ಹೋಲ್ ಡ್ಯಾಶ್ ನೋಡಿ ಡಯಾಗ್ರಾಮಲ್ಲಿ ಇದೆ. ಓಕೆ, ಸಿ ಹಿಯರ್ ಇನ್ ದಿಸ್ ಡಯಾಗ್ರಾಮ್, ಇದನ್ನು ನೋಡಿ ಇಲ್ಲಿದೆ. ಸೊ ಚಾರ್ಜಸ್ ಡಿ ಮಾರ್ಗನ್ ಅನ್ನೋ ಇವನು ಡಚ್ ಮ್ಯಾಥಮೆಟಿಷಿಯನ್ನಿನ ಥಿಯರಮ್ ಪ್ರಕಾರ ಏನಾಗುತ್ತೆ ಕೇಳಿದ್ರೆ, ಎಕ್ಸ್ ಬಾರ್ ಇಂಟು ವೈ ಬಾರ್ ಅಥವಾ ಎ ಬಾರ್ ಇಂಟು ವೈ ಬಿ ಬಾರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಹೋಲ್ ಬಾರ್ ಅಂಥೇಳಿ ಆಗುತ್ತೆ. ನೀವು ಆ ಬಾರ್ ಎರಡೂ ಕಡೆ ಇರೋದ್ರಿಂದ ಇಲ್ಲೂ ಸಹಿತ ಎ ಪ್ಲಸ್ ಬಿ ಹೋಲ್ ಬಾರ್ ಇಲ್ಲಿ ಎ ಬಾರ್ ಇಂಟು ಬಿ ಬಾರ್ ಬಾರ್ ಮತ್ತು ಹೋಲ್ ಬಾರ್ ಆಗುತ್ತೆ. ಆವಾಗ ಏನಾಗುತ್ತೆ, ಎ ಪ್ಲಸ್ ಬಿ ಹೋಲ್ ಬಾರ್ ಕ್ಯಾನ್ಸಲ್ ಆಗುತ್ತೆ. ಸೊ ಎ ಪ್ಲಸ್ ಬಿ ಅಷ್ಟೇ ಉಳ್ಕೊಳ್ಳುತ್ತೆ. ಗೊತ್ತಾಯ್ತಾ? ಇದು ಡಿ ಮಾರ್ಗನ್ಸ್ ಸೆಕೆಂಡ್ ಥಿಯರಮ್ ಪ್ರಕಾರ. ಅದನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ನೆಕ್ಸ್ಟು ನೋಡ್ಕೊಳ್ಳಿ. Yes. Next, realization of not and or not you get using NOR gate. ಓಕೆ, ಈಗ ಆ್ಯಂಡ್ ಗೇಟ್ ನ್ಯಾಂಡ್ ಗೇಟನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡಿದ್ದೇನೆ, ಎಕ್ಸ್ಪ್ಲನೇಷನನ್ನು ಮಾಡಿದ್ದಾಯಿತು. ಈಗ ನಾರ್ ಗೇಟನ್ನು ಯೂಸ್ ಮಾಡಿಕೊಂಡು ಎಕ್ಸ್ಪ್ಲನೇಷನನ್ನು ಮಾಡ್ತಕ್ಕಂಥದ್ದು. ಇದರಲ್ಲೂ ಸಹಿತ ಹಾಗೆ ನೋಡಿ, ಯಾವುದೇ ಗೇಟ್ ಇರಲಿ, ನಾಟ್ ಗೇಟ್ ಬಂದಾಗ ಸೇಮ್ ವೋಲ್ಟೇಜನ್ನು 2 ಸಲ ಪಾಸ್ ಮಾಡಿದರೆ ಆಯಿತು. ನೋಡಿ, ಎ ಅನ್ನೋ ವೋಲ್ಟೇಜ್, ಮತ್ತೆ ಪುನಃ ಹೇಳ್ತಾ ಇದ್ದೇನೆ, ವೋಲ್ಟೇಜ್ ಅಂದ್ಕೊಳ್ಳಿ ಇದು ಲೋ ಆಗಿರ್ಬೋದು, ಹೈ ಆಗಿರ್ಬೋದು, ಇಟ್ ಡಸಂಟ್ ಮ್ಯಾಟರ್. Okay, either it may be low or either it may be high. It doesn't matter. So A ಅನ್ನೋ ವೋಲ್ಟೇಜ್ ಅನ್ನು ನಾನು ಏನು ಮಾಡಿದ್ದೇನೆ, 2 ಸಲ ಪಾಸ್ ಮಾಡಿದ್ದೇನೆ. ಸೊ ಇಟ್ ಈಸ್ ಇನ್ವರ್ಟೆಡ್ ಎ ಡ್ಯಾಶ್ ಅಂಥೇಳಿ ಆಯಿತು. ಹಿಯರ್ ನಾರ್ ಗೇಟ್ ವಿಲ್ ಬಿ ಯೂಸ್ಡ್ ಟು ರೆಪ್ರೆಸೆಂಟ್ ದಿ ರಿಯಲೈಸೇಷನ್ ಫಾರ್ ನಾಟ್ ಗೇಟ್ ಯೂಸಿಂಗ್ ನಾರ್ ಗೇಟ್. ನೋಡಿ ಡಯಾಗ್ರಾಮನ್ನು ನೋಡ್ಕೊಳ್ಳಿ. ಮತ್ತು ಅದರ ಎಕ್ಸ್ಪ್ಲನೇಷನನ್ನು ನಾನು ಕೊಟ್ಟಿದ್ದೇನೆ. ಎ ಪ್ಲಸ್ ಎ ಈಸ್ ಈಕ್ವಲ್ಸ್ ಟು ಎ. ನಿಮ್ಮ ಮ್ಯಾಥ್ಸಲ್ಲಿ ಎ ಪ್ಲಸ್ ಎ ಈಸ್ ಈಕ್ವಲ್ಸ್ ಟು 2a ಅಂಥೇಳಿ ಆಗುತ್ತೆ. ಆದರೆ ಬೂಲಿಯನ್ ಅಲ್ಜಿಬ್ರಾದಲ್ಲಿ ಆದರೆ ಹಾಗಲ್ಲ, ಎ ಪ್ಲಸ್ ಎ ಈಸ್ ಈಕ್ವಲ್ಸ್ ಟು ಎ. ಓಕೆ, ಹೇಗೆ ನೋಡಿ, ಸಿಮಿಲರ್ಲಿ ಎ ಇಂಟು ಎ ಈಸ್ ಎ ಬೂಲಿಯನ್ ಅಲ್ಜಿಬ್ರಾದಲ್ಲಿ. ಮ್ಯಾಥ್ಸಲ್ಲಾದರೆ ಎ ಸ್ಕ್ವೇರ್ ಆಗುತ್ತೆ, ಹಾಗಾಗೋದಿಲ್ಲ. ಇಲ್ಲಿ ಕೂಡ ಎ ಪ್ಲಸ್ ಎ ಈಸ್ ಈಕ್ವಲ್ಸ್ ಟು ಎ ಅಂತ ಹೇಳಿ ಆಗುತ್ತೆ. See here, realization of AND gate using OR gate. ಓಕೆ, ಆ್ಯಂಡ್ ಗೇಟನ್ನು ಆರ್ ಗೇಟ್ ಮೂಲಕ ಯಾವ ರೀತಿ ರಿಯಲೈಸೇಷನ್ ಮಾಡೋದು, ಆರ್ ಗೇಟನ್ನು ಯಾವ ರೀತಿ ರಿಯಲೈಸೇಷನ್ ಮಾಡ್ತೀವಪ್ಪ ನಾವು ಅನ್ನೋದನ್ನು ನೋಡೋಣಂತೆ. ಇಲ್ಲಿ ನೋಡಿ, 2 ಆರ್ ಗೇಟನ್ನು ಯೂಸ್ ಮಾಡ್ತೀನಿ, 2 ಆರ್ ಗೇಟನ್ನು ನಾರ್ ಗೇಟನ್ನು ಯೂಸ್ ಮಾಡಿದ್ದೀನಿ.
ಎರಡು ನಾರ್ ಗೇಟನ್ನು ಯೂಸ್ ಮಾಡಿದ್ದೀನಿ. ಸಿ ಆರ್ ಎ ಬಿ ಡಿಫ್ರೆಂಟ್ ಚಾರ್ಜಸನ್ನು ಇನ್ಪುಟ್ ಮಾಡಿದಾಗ ಎ ಪ್ಲಸ್ ಬಿ ಅಂತ ಹೇಳಿ ಆಯಿತು. ಯಾಕೆ ಹೇಳಿ, ಅದು ನಾರ್ ಗೇಟ್ ಆಗಿರೋದ್ರಿಂದ ಆರ್ ಆಪ್ರೇಷನ್ ಬರುತ್ತೆ. ಆರ್ ಆಪ್ರೇಷನನ್ನು ನಾವು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೇವೆ, ಪ್ಲಸ್ಸಿಂದ ರೆಪ್ರೆಸೆಂಟ್ ಮಾಡ್ತೇವೆ, ಪ್ಲಸ್ ಸಿಂಬಾಲಿಂದ. ಸೊ ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಅಂತ ಹೇಳಿ ಆಯಿತು. ಮತ್ತೆ ಪುನಃ ಆ ಗ್ರೂಪನ್ನು ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಅನ್ನೋ ಗ್ರೂಪ್ ಇದೆ ಅಲ್ವಾ, ಆ ಗ್ರೂಪನ್ನು ಏನು ಮಾಡ್ತೇವೆ, ಮತ್ತೆ ಪುನಃ ಏನು ಮಾಡ್ತೇವೆ, ಇನ್ನೊಂದು ನಾರ್ ಗೇಟಿಗೆ ಪಾಸ್ ಮಾಡ್ತೇವೆ. ಆ ನಾರ್ ಗೇಟಿಗೆ ಪಾಸ್ ಮಾಡಿದ ಕೂಡಲೇ ಅದು ಏನಾಗುತ್ತೆ, ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಅಂತಂದರೆ ಎ ಪ್ಲಸ್ ಬಿ ಹೋಲ್ ಬಾರ್. ಆ ಬಾರ್ಗಳು ಕ್ಯಾನ್ಸಲ್ ಆಗುತ್ತೆ. ಸೊ ಎ ಪ್ಲಸ್ ಬಿ ಅಷ್ಟೇ ಉಳ್ಕೊಳ್ಳುತ್ತೆ. ಇದು ಆರ್ ಗೇಟ್. ನೋಡಿ, ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. ಸಿ ಆರ್ ರಿಯಲೈಸೇಷನ್ ಆಫ್ ನ್ಯಾಂಡ್ ಗೇಟ್ ಯೂಸಿಂಗ್ ನಾರ್ ಗೇಟ್. ಇದರಲ್ಲಿ 3 ಗೇಟ್ಸನ್ನು ನಾನು ಯೂಸ್ ಮಾಡ್ತೇನೆ. ಎ ಅನ್ನೋ ವೈ ವೋಲ್ಟೇಜೋ ಲೋ ವೋಲ್ಟೇಜೋ ಇಟ್ ಡಸಂಟ್ ಮ್ಯಾಟರ್. 2 ಸಲ ಪಾಸ್ ಮಾಡ್ತೇನೆ ಒಂದು ನಾರ್ ಗೇಟಲ್ಲಿ. ಅದೇ ರೀತಿ ಇಲ್ಲಿ ಬಿ ಅನ್ನೋ ವೋಲ್ಟೇಜನ್ನು ಏನು ಮಾಡ್ತೇನೆ, 2 ಸಲ ಪಾಸ್ ಮಾಡ್ತೇನೆ. ಸೊ ಇಟ್ ವಿಲ್ ಬಿ ಇನ್ವರ್ಟೆಡ್ ಎ ಬಾರ್ ಮತ್ತು ಬಿ ಬಾರ್ ಅಂತೇಳಿ ಆಗುತ್ತೆ. ಆವಾಗ ನಾವು ನಾರ್ ಗೇಟನ್ನು ಯೂಸ್ ಮಾಡಿರೋದ್ರಿಂದ ಎ ಬಾರ್ ಪ್ಲಸ್ ಬಿ ಬಾರ್ ಅಂಥೇಳಿ ಆಗುತ್ತೆ. ನಂತರ ಅದನ್ನು ಆ ಗ್ರೂಪನ್ನು ಮತ್ತೆ ಪುನಃ ನಾನು ಏನು ಮಾಡ್ತೇನೆ, ಇನ್ನೊಂದು ಆರ್ ಗೇಟಿಗೆ ಪಾಸ್ ಮಾಡ್ತೇನೆ. ಆವಾಗ ಎ ಬಾರ್ ಪ್ಲಸ್ ಬಿ ಬಾರ್ ಹೋಲ್ ಬಾರ್ ಈಸ್ ಈಕ್ವಲ್ಸ್ ಟು ಎ ಇಂಟು ಬಿ ಅಂಥೇಳಿ ಆಗುತ್ತೆ. ಡಿ ಮಾರ್ಗನ್ ಸೆಕೆಂಡ್ ಥಿಯರಮ್ ಅಂತ ಹೇಳಿ ಬರುತ್ತೆ. ಅದರಲ್ಲಿ ಏನಂತ ಹೇಳ್ತಾರೆ, ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಹೋಲ್ ಬಾರ್. ಓಕೆ, ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಈಸ್ ಈಕ್ವಲ್ಸ್ ಟು ಎ ಎಕ್ಸ್ ಇಂಟು ವೈ ಹೋಲ್ ಬಾರ್ ಅಂಥೇಳಿ. ಇಲ್ಲಿ ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಹೋಲ್ ಬಾರ್ ಇದ್ದ ಹಾಗೆ ಇಲ್ಲೂ ಕೂಡ ಏನು, ಎಕ್ಸ್ ಇಂಟು ವೈ ಬಾರ್ ಹೋಲ್ ಬಾರ್ ಅಂತಂದರೆ ಬಾರ್ ಕ್ಯಾನ್ಸಲ್ ಆಯಿತು, ಎ ಮತ್ತು ಬಿ ಉಳ್ಕೊಳ್ತು. ಎಕ್ಸ್ ಮತ್ತು ವೈ ಬದಲು ಎ ಮತ್ತು ಬಿ ಹಾಕಿದರೆ ಆಯಿತು ಅಷ್ಟೇ. ಎಕ್ಸ್ ಮತ್ತು ವೈ ಬದಲು ಎ ಮತ್ತು ಬಿ ಹಾಕ್ಕೊಂಡು ಓದಿದರೆ ಆಯಿತು, ಇಷ್ಟೇ. This completes your third chapter. Actually, second chapter is Boolean algebra because of the unavailability of the resources like board, and because so many calculations and theorems and methods will be applied in that chapter. So I can't explain here in online. So afterwards, when college is open, I will teach the second chapter. Okay. Have a good day.